ಏನನ್ನ ಬಿಗ್ ಬಾಸ್ ಮನೆಯಿಂದ ಕಲಿತು ಹೊರಗಡೆ ಬಂದು ನಾನು ಇದನ್ನು ರೂಢಿ ಮಾಡ್ಕೋತೀನಿ ಅಂತ ನೀವು ಆಗಲೇ ಹೇಳಿದ್ರಿ, ಶಿಸ್ತಿನ ಜೀವನ ಅಂತ. ಅದ್ರ ಜೊತೆಗೆ ಒಂದು ಮನಸ್ಥಿತಿ ನೋಡಿರ್ತೀರಲ್ಲ, ಅಲ್ಲೆಲ್ಲ ಕಂಟೆಸ್ಟೆಂಟ್ಗಳು ಬೇರೆ ಬೇರೆ ಥರ ಇರ್ತಾರೆ. ಇವರು ಬೆಸ್ಟು, ಇವ್ರಿಂದ ಈ ಪಿಕ್ ಮಾಡ್ತೀನಿ, ಈ ಕಂಟೆಸ್ಟೆಂಟಿಂದ ಇದನ್ನ ಪಿಕ್ ಮಾಡ್ತೀನಿ ಅನ್ನೋ ಥರ. ಆದರೆ ನೀವು ಯಾವ ಕಂಟೆಸ್ಟಿಂದ ಯಾವ ಕಂಟೆಂಟನ್ನು ಪಿಕ್ ಮಾಡ್ತೀರಾ? ಮೇ ಬಿ ಗಿಲ್ಲಿ ಅಂದರೆ ಅವರು ಜೀವನನ ತುಂಬ ಸೀರಿಯಸ್ ಆಗಿ ತೊಗೊಂಡೇ ಇಲ್ಲ. ಅಂದರೆ ಅದೇ ವರ್ಕ್ ಆಗ್ತಿದೆ ಅವರಿಗೆ. ಆ್ಯಕ್ಚುಲಿ ಬಿಗ್ ಬಾಸ್ ಗೇಮ್ಗೆ ಅಂತಲೇ ಅಲ್ಲ, ಅವ್ರ ಜೀವನದಲ್ಲಿ ಹೇಗಿದ್ದಾರೆ ಅಂದರೆ ಒಂದು ಮಗು ಥರ ತರಲೆ ಮಾಡ್ಕೊಂಡು, ಈ 10ನೇ ಕ್ಲಾಸ್ ಮಕ್ಕಳು ಅಥವಾ 7ನೇ ಕ್ಲಾಸ್ ಪ್ರೈಮರಿ ಮಕ್ಕಳು ಇರ್ತಾರೆ ಅಲ್ವಾ, ಆಟ ಆಡಿಕೊಂಡು ಬಂದಿದ್ದನ್ನು ಅನುಭವಿಸ್ಕೊಂಡು ಬೀಳ್ತಾರೆ, ನೋವಾಗುತ್ತೆ, ಅಮ್ಮನ ಹತ್ರ ಹೋಗ್ತಾರೆ, ಅಮ್ಮ ಏನೋ ಆಯಿಂಟ್ಮೆಂಟ್ ಹಚ್ತಾರೆ, ಆಯಿತು ಮತ್ತೆ ಆಟ ಆಡೋಕ್ಕೆ ಹೋಗ್ತಾರೆ. ಅವರು ಬಿದ್ದೆ ನಾನು ಅತ್ತೆ ಅಂತ ಮನೆಯಲ್ಲೇ ಕೂತ್ಕೊಳ್ಳಲ್ಲ, ಮಕ್ಕಳ ಮನೋಭಾವ ಅಂಥದ್ದು. ಸೊ ಹಾಗೆ ಗಿಲ್ಲಿನೂ ತುಂಬ ಕಾಮಿಡಿ ಮಾಡ್ತಾನೆ, ಎಲ್ಲದರಲ್ಲೂ ತರಲೆ ಮಾಡ್ತಾನೆ, ಎಲ್ಲ ವಿಚಾರದಲ್ಲೂ ತರಲೆ ಮಾಡ್ತಾನೆ. ಕೆಲವೊಮ್ಮೆ ಪರ್ಸ್ನಲ್ ಆದಾಗ ಅಥವಾ ನಮ್ಮ ವಿಚಾರಕ್ಕೆ ಬಂದಾಗ ಹಿಂಗೆ ಅನಿಸುತ್ತೆ. ಆದರೆ ಗಿಲ್ಲಿ ಇರೋದೇ ಹಾಗೆ. ಅಂದರೆ ಅವರು ಯಾವುದನ್ನು ಕ್ಯಾಲ್ಕುಲೇಟ್ ಮಾಡಿ ಯಾರಿಗೋ ಹರ್ಟ್ ಮಾಡಬೇಕು ಅಂತ ಯಾವುದೂ ಮಾಡಲ್ಲ. ಅವ್ರ ನೇಚರೇ ಜಾಲಿಗೋ ಹ್ಯಾಪಿಗೋ ಲಕ್ಕಿ ಆ ಥರ ಹುಡುಗ. ಆ್ಯಕ್ಚುಲಿ ಗಿಲ್ಲಿಯಿಂದ ಅದನ್ನು ಕಲಿಬೇಕು. ಖುಷಿಯಾಗಿ ನಗ್ನಗ್ತಾ ಯಾವುದೂ ತುಂಬ ಓವರ್ ಥಿಂಕ್ ಮಾಡ್ದಿರ ಮನಸ್ಸಿಗೇನು ಬರುತ್ತೆ ಅದನ್ನು ಪಟ್ ಅಂತ ಹೇಳಿಬಿಟ್ಟು, ಜಗಳ ಆದ್ರೂ ಅದನ್ನು ಅಲ್ಲೇ ಬಿಟ್ಬಿಟ್ಟು ಆಯಿತು ಬಿಡೋಣ ಆಶೋ ಏನು ಇವಾಗೇನು ಹೇಳ್ಬಾರ್ದಾ, ಹೇಳಲ್ಲ ಬಿಡು, ಈಸ್ ಲೈಕ್ ದ್ಯಾಟ್. ಸೊ ಆ ಗುಣ ಇದೆಯಲ್ಲ, ಆ ಗುಣ ಎಲ್ರಿಗೂ ಮೆಚ್ಚುಗೆ ಆಗುತ್ತೆ. ಅಂದರೆ ಕನೆಕ್ಟ್ ಆಗುತ್ತೆ. ನಾವು ತುಂಬ ಅಂದರೆ ಆ್ಯಕ್ಟರ್ಸ್ ಆದಮೇಲೆ ಡೈಲಾಗ್ ರೀತಿ, ಹೇಳೋ ರೀತಿ, ಮಾತಾಡೋ ರೀತಿ ಎಲ್ಲ ಒಂದು ಚೇಂಜ್ ಆಗ್ತಾ ಹೋಗುತ್ತೆ. ಗಿಲ್ಲಿಗೆ ಏನಂದರೆ ಅವ್ನು ಹೇಗಿದಾನೋ ಹಾಗೆ ಜನ ಗಿಲ್ಲಿನ ಇಷ್ಟಪಟ್ಟಿರೋದ್ರಿಂದ, ಪ್ರೀತಿ ಕೊಟ್ಟಿರೋದ್ರಿಂದ ಅವ್ನು ಹಾಗಿರೋದೇ ಚಂದ, ಹಾಗೆ ನೋಡೋಕ್ಕೆ ಚಂದ. ಮೇ ಬಿ ನಾವೆಲ್ಲ ಹಾಗೆ ತರಲೆ ಮಾಡಿಕೊಂಡು ಮಕ್ಕಳು ಹಾಗೆ ಓಡಾಡ್ಕೊಂಡಿದ್ರೆ ಸೀರಿಯಸ್ ಅನ್ಸಲ್ಲ ಜೀವನ. ಒಂದು ಸೀರಿಯಲನ್ನು ಕ್ವಿಟ್ ಮಾಡಿ ಬಿಗ್ ಬಾಸಲ್ಲಿ ಹಲವು ಕನಸನ್ನು ಹೊತ್ತು ಹೋದ್ರಿ. ಬಟ್ 3ನೇ ವಾರಕ್ಕೆ ಅಂದ ತಕ್ಷಣ ಕೆಲವೊಂದು ಕಡೆ ನಿಮಗೆ ಫ್ಯೂಚರ್ ಏನಾಗ್ಬೋದು, ನೆಕ್ಸ್ಟ್ ಏನು ನಾನು ಸ್ಟೆಪ್ ತಗೊಳ್ಳಿ ಅಂತ ಸದ್ಯಕ್ಕಂತೂ ನೀವೇನು ಕ್ಯಾಲ್ಕುಲೇಟ್ ಮಾಡಿರಲ್ಲ. ಆದರೆ ಒಂದಿಷ್ಟು ಕನಸುಗಳಿರ್ತವೆ, ಅದ್ರ ಬಗ್ಗೆ ಹೇಳೋದಾದರೆ? ಕನಸುಗಳನ್ನ ಫುಲ್ಫಿಲ್ ಮಾಡೋದಕ್ಕೆ ಪ್ಲ್ಯಾಟ್ಫಾರ್ಮ್ಸ್ ಬೇಕು. ಬಿಗ್ ಬಾಸ್ ಮನೆಯಲ್ಲಿ ಒಂದಿನ ಇದ್ದರೂ ಕೋಟಿ ಜನ ನೋಡಿರ್ತಾರೆ, ಒಂದು ವಾರ ಇದ್ದರೂ ಆ ಕೋಟ್ಯಾಂತರ ಜನ ನೋಡಿರ್ತಾರೆ, 3 ವಾರ ಇದ್ದರೂ ಅಷ್ಟೇ ಕೋಟ್ಯಾಂತರ ಜನ ನೋಡಿರ್ತಾರೆ, ಫಿನಾಲೆನಲ್ಲಿ ನೀವು ವಿನ್ ಆಗಿ ಬಂದರೂ ಅಷ್ಟೇ ಕೋಟ್ಯಾಂತರ ಜನ ನೋಡಿರ್ತಾರೆ. ಅವರು ಪ್ರೀತಿನಲ್ಲಿ ಏನೂ ಕಡಿಮೆ ಮಾಡಲ್ಲ. ನಿಮ್ಮ ಆಟ ಇಷ್ಟ ಆದರೆ ಬೆಳೆಸ್ತಾರೆ, ಉಳಿಸ್ತಾರೆ. ನನ್ನ ಆಟ ಟಾಸ್ಕ್ಗಳ ವಿಚಾರದಿಂದ ಮನೆಯಲ್ಲೇ ಆದಂಥ ಒಂದಷ್ಟು ಕ್ಯಾಲ್ಕುಲೇಷನ್ ರಾಂಗ್ ಆಗಿದ್ದರಿಂದ ನಾವು ಹೊರಗೆ ಬರಬೇಕಾಯಿತು. ಆದರೆ ಹೊರಗೆ ಬಂದಮೇಲೆ ಜನರು ಪ್ರೀತಿ ನೋಡಿದ್ರೆ ಎಲ್ಲರೂ ಹೇಳಿದ್ದು, ಅದು ಹೇಗೆ ಇಂಥ ಕಂಟೆಸ್ಟೆಂಟ್ ಹೊರಗೆ ಬರೋದಕ್ಕೆ ಸಾಧ್ಯ? ಅದು ಪ್ರೀತಿನೇ ಅಲ್ವಾ, ಅದು ಆಶೀರ್ವಾದನೇ ಅಲ್ವಾ? ಅಂದರೆ ಹೇಳಬೇಕು ಅಂತ ಹೇಳ್ತಿಲ್ಲ, ಬಟ್ ಇಷ್ಟು ವರ್ಷ ನಾನು ಇಷ್ಟು ಸ್ಟ್ರಾಂಗ್ ಆಗಿ ನಿಂತಿದ್ದೀನಿ ಅಂದರೆ ಅವರು ನನ್ನ ಕೆಲಸಕ್ಕೆ ಕೊಟ್ಟಂಥ ಮೆಚ್ಚುಗೆ. ನಾನು ಎಲ್ಲೇ ಹೋದ್ರೂ ಆ ಕನೆಕ್ಟಿವಿಟಿ ಇರುತ್ತಲ್ಲ, ನಮ್ಮ ಹುಡುಗಿ, ನಮ್ಮ ಮನೆ ಹುಡುಗಿ ಮುದ್ದು ಲಕ್ಷ್ಮಿ, ಅವಳು ಮಾಡಿರೋ ಕೆಲಸ, ಆ ಪ್ರೀತಿನೇ ಯಾವುದೇ ಆರ್ಟಿಸ್ಟ್ ಆದ್ರೂ ಮುಂದೆ ಕರ್ಕೊಂಡು ಹೋಗ್ತಾನೆ ಇರುತ್ತೆ. ಈಗ ಭಯ ಪಡ್ಕೊಂಡು ಓಕೆ ವರ್ಕ್ ಆಯ್ತು, ನಾವು ರಿಸ್ಕೆ, ಲೈಫೇ ರಿಸ್ಕು. ಅದರಲ್ಲಿ ನಮ್ಮ ಜೀವನ ಇದೆಯಲ್ಲ, ಈ ಫೀಲ್ಡ್ನ ಚೂಸ್ ಮಾಡ್ಕೊಂಡಿರೋ ಜೀವನ, ಯಾವ ಪ್ರಾಜೆಕ್ಟ್ ಯಾವಾಗ ಏನಾಗುತ್ತೆ ಹೇಳೋದಕ್ಕಾಗಲ್ಲ. ಒಂದು ಪ್ರಾಜೆಕ್ಟ್ ಮುಗಿದ್ಮೇಲೆ ಇನ್ನೊಂದು ಪ್ರಾಜೆಕ್ಟ್ ಯಾವಾಗ ಬರುತ್ತೆ ಹೇಳೋದಕ್ಕಾಗಲ್ಲ. ಇನ್ ಬಿಟ್ವೀನ್ ಬ್ರೇಕ್ಸ್ ಇರುತ್ತಲ್ಲ, ಅದು ನಮಗೆ ಸ್ಟ್ರಗಲ್ ಪೀರಿಯಡ್. ಆ ಸ್ಟ್ರಗಲ್ ಪೀರಿಯಡಲ್ಲಿ ನಾವು ಹಿಂಗಾಗೋಯ್ತಲ್ಲ ಅಂತ ಯೋಚಿಸೋಕ್ಕಿಂತ ನೆಕ್ಸ್ಟಿಗೆ ಪ್ರಿಪೇರ್ ಆದರೆ ನೆಕ್ಸ್ಟ್ ಬಂದಿದ್ದ ತಕ್ಷಣ ಅದು ನಮಗೆ ಪಾಸಿಟಿವ್ ಆಗುತ್ತೆ. ಈಗ ಬಿಗ್ ಬಾಸ್ ಮನೆಯಿಂದ ಬಂದವರು ಒಂದಷ್ಟು ಜನಕ್ಕೆ ಜೀವನ ಕ್ಲಿಕ್ ಆಗಿದೆ, ಒಂದಷ್ಟು ಜನ ಎಲ್ಲ ಸೀಸನಲ್ಲೂ ಎಲ್ಲರೂ ನೆನಪಾಗೋದಿಲ್ಲ. ಆದರೆ ಬಿಗ್ ಬಾಸ್ ಅಂಥ ಎಕ್ಸ್ಪೀರಿಯನ್ಸ್ ಎಲ್ಲರೂ ಪಡೆಯೋದಕ್ಕೂ ಆಗಲ್ಲ. ಅದು ಒಂದಿನ ಆಗಿದ್ರು, ಒಂದು ವಾರ ಆಗಿದ್ರು, ಇಟ್ಸ್ ಅ ಡಿಫ್ರೆಂಟ್ ವರ್ಡ್. ಅಲ್ಲಿಗೆ ಹೋಗ್ಬೇಕಂತಲೇ 100 ಜನ ಕನಸು ಕಂಡಿರ್ತಾರೆ. ಅಲ್ಲಿಗೆ ಹೋಗಿ ಬಂದಮೇಲೆ ಇಲ್ಲ ನನ್ನ ಕನಸು ಫುಲ್ಫಿಲ್ ಆಗಿಲ್ಲ ಅನ್ನೋದು ನ್ಯಾಯ ಅಲ್ಲ ಅಲ್ವಾ?